ಎಸ್ಐಆರ್ ಮಾರ್ಗಸೂಚಿ ಉಲ್ಲಂಘನೆ ಆಗ್ತಾ ಇದೆಯಾ? ಕೈ ದೋಸ್ತಿ ಸಮರ, ಎಸ್ಐಆರ್ ಮೇಲೆ ತೂಗುಗತ್ತಿ. ಪರಿಷ್ಕರಣೆ ರದ್ದಾಗುತ್ತಾ? ಹೊಸದಾಗಿ ಶುರುನ? ಮತಪಟ್ಟಿ ಪರಿಷ್ಕರಣೆ ಮಹಾಯುದ್ಧ. ಮತದಾರರ ಪಟ್ಟಿ ಅನ್ನುವಂಥದ್ದು ಬರೀ ಒಂದು ಹೆಸರುಗಳ ಪಟ್ಟಿ ಅಲ್ಲ, ಪ್ರಜಾಪ್ರಭುತ್ವದ ಜೀವಾಳ. ನಕಲಿ ಮತದಾರ ಒಬ್ಬ ಸೇರ್ಕೊಂಡ್ರು ಕೂಡ ಅದು ಕ್ವಶನಬಲ್, ಒಬ್ಬ ಅಸಲಿ ಮತದಾರನ ಕೈ ಬಿಟ್ಟರು ಕೂಡ ಅದು ಪ್ರಶ್ನೆಗಳನ್ನ ಮಾಡಬೇಕಾದಂತ ವಿಚಾರ. ಇಂತಹ ಸಂದರ್ಭದಲ್ಲಿ ಎಸ್ಐಆರ್ ಟ್ರಾನ್ಸ್ಪರೆನ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಗೊಂದಲ, ಆತಂಕ, ಆಕ್ರೋಶ ಎಲ್ಲವೂ ಕೂಡ ನಮ್ಮ ರಾಜ್ಯದ ಎಸ್ಐಆರ್ ನಡಿಬೇಕಾದ್ರೂ ಕೂಡ ವ್ಯಕ್ತವಾಗ್ತಾ ಇದೆ. ಎಸ್ಐಆರ್ ಹೆಸರಿನಲ್ಲಿ ಜೋರಾಗಿರುವಂತದ್ದು ರಾಜಕೀಯ, ಮತ ಪರಿಷ್ಕರಣೆಯ ಮಹಾಯುದ್ಧ ನಡೀತಾ ಇದೆ. ಕಾಂಗ್ರೆಸ್ ದೋಸ್ತಿ ನಾಯಕರ ವಾಕ್ಸಮರ ಇದು. ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ದೋಸ್ತಿ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಚುನಾವಣಾ ಆಯೋಗದ ಮೇಲೆ ತಮ್ಮ ಪ್ರಭಾವವನ್ನ ಬಳಸ್ಕೊಳ್ತಾ ಇದೆ ರಾಜ್ಯ ಸರ್ಕಾರ ಅಂತ, ಅಧಿಕಾರಿಗಳ ಮೇಲೆ ಪ್ರಭಾವವನ್ನ ಬೀರಿದ್ದಾರೆ ಅಂತ ಸಾಕ್ಷ್ಯ ಸಮೇತ ದೂರನ್ನ ಕೊಡ್ತಾ ಇರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು. ಎಸ್ಐಆರ್ ಪ್ರಕ್ರಿಯೆಯನ್ನ ರದ್ದುಪಡಿಸುವಂತಾನೆ ಆಗ್ರಹಿಸ್ತಾ ಇದ್ದಾರೆ. ಇದನ್ನ ರದ್ದು ಮಾಡಿಬಿಡಿ, ಹೊಸದಾಗಿ ಶುರು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಸ್ಐಆರ್ ಮಾರ್ಗಸೂಚಿ ಉಲ್ಲಂಘನೆ ಆರೋಪ, ಮನೆ ಮನೆಗಳಲ್ಲಿ ಎಸ್ಐಆರ್ ಮಾಡದ ಆರೋಪ, ಎಸ್ಐಆರ್ ಪ್ರಕ್ರಿಯೆ ಮೇಲೆ ರದ್ದತಿಯ ತೂಗುಗತ್ತಿ. ಈಗಿನ ಪರಿಷ್ಕರಣೆ ರದ್ದಾಗುತ್ತಾ? ಹೊಸದಾಗಿ ಶುರು ಮಾಡಲಾಗುತ್ತಾ? ಸರ್ಕಾರದ ಹಸ್ತಕ್ಷೇಪ ಅಂತ ವಿಪಕ್ಷಗಳು ಹೇಳ್ತಾ ಇರುವಂತದ್ದು. ಆರೋಪ ಮಾಡ್ತಾ ಇದ್ದಂತವ್ರೆ ಈಗ ಉತ್ತರವನ್ನ ಕೊಡಬೇಕಾಗಿದೆ. ಅಂದ್ರೆ ಕಾಂಗ್ರೆಸ್ನವರು ಈ ಮುಂಚೆ ಆರೋಪ ಮಾಡ್ತಾ ಇದ್ರಲ್ಲ, ಅವರೇ ಉತ್ತರವನ್ನ ಕೊಡಬೇಕಾಗಿದೆ. ವಿಪಕ್ಷಗಳ ಆರೋಪ ತಳ್ಳಿ ಹಾಕ್ತಾ ಇದೆ ಕಾಂಗ್ರೆಸ್. ಹಾಗಾದ್ರೆ ವಿರೋಧ ಪಕ್ಷದವರು ಯಾವ ರೀತಿಯ ಆರೋಪವನ್ನ ಮಾಡ್ತಾ ಇದ್ದಾರೆ ನೋಡೋಣ. ಎನ್ಡಿಎ ಎಲ್ಲ ಪಾರ್ಟ್ನರ್ಸ್ ಅಂದ್ರ ನಾನು, ಕುಮಾರಸ್ವಾಮಿ ಅವರು, ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸದಾನಂದ ಗೌಡರು ಮತ್ತು ಎಲ್ಲ ಇತರ ಧುರೀಣರು ಸೇರಿ ನಾವಿವತ್ತು ಚುನಾವಣಾ ಆಯೋಗಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಏನು ಅಕ್ರಮಗಳನ್ನು ಎಸ್ಐಆರ್ದಲ್ಲಿ ಮಾಡ್ತಾ ಇದ್ದಾರೆ, ಇದರ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನು ಕೊಟ್ಟಿದ್ದೇವೆ. ವಿಶೇಷವಾಗಿ ವಾಟ್ಸ್ಆಪ್ ಗ್ರೂಪ್ ಅನ್ನು ರಚನೆ ಮಾಡಿ ಸಂತೆ ನಡೀತಿರುವಂತಹ ಪ್ರದೇಶದಲ್ಲಿ, ಮದರ್ಸಾದಲ್ಲಿ ಮತ್ತು ಮಸೀದಿಯಲ್ಲಿ ಕಾಂಗ್ರೆಸ್ಸಿನ ಬಹುತೇಕ ಕಡೆ ಇವತ್ತು ಚುನಾಯಿತ ಪ್ರತಿನಿಧಿಗಳೆಲ್ಲ ಕಾಂಗ್ರೆಸ್ಸಿನ ಹಿಂದಿನ ಚುನಾಯಿತ ಪ್ರತಿನಿಧಿಗಳ ಮನೆಯಲ್ಲಿ ಒಂದೇ ಒಂದು ಕಮ್ಯುನಿಟಿಯ ಅಂದರೆ ಮುಸಲ್ಮಾನರ ಲೀಡರ್ಸ್ಗಳ ಕೈಯಲ್ಲಿ ಕೊಟ್ಟು ಆ ಓಣಿಯಲ್ಲಿ ಆ ಒಂದು ಪ್ರದೇಶದಲ್ಲಿ ಆ ಒಂದು ಬೂತ್ನಲ್ಲಿ ಅವರೇ ಹೋಗಿ ಮಾಡ್ಕೊಂಡು ಬರುವಂಗೆ BLA 2ಗಳಿಗೆ BLOಗಳು ಇನ್ಫಾರ್ಮ್ ಮಾಡಬೇಕು. ನಾವು ಇವತ್ತು ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆಗೆ ಬರಬಹುದು ಅಂತೇಳಿ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ನಾವು ಅವರಿಗೆ ಪೆನ್ ಡ್ರೈವ್ ಅನ್ನು, ನಾನು ಕುಮಾರಸ್ವಾಮಿ ಅವರು ಬೇರೆ ಬೇರೆ ಕಡೆ ಮಾಡಿದಂಥ ಪೆನ್ ಡ್ರೈವ್ ಅನ್ನು ಕೊಟ್ಟಿದ್ದೇವೆ. ಅನೇಕ ಕಡೆ BLOಗಳು ಹೇಳ್ತಾರೆ ನಮಗೆ ನಿಮ್ಗೆ ಹೇಳಕ್ಕಾಗಲ್ಲ ಅಂಥೇಳಿ, ಮತ್ತು ವಾಟ್ಸ್ಆಪ್ ಗ್ರೂಪ್ ರಚನೆ ಮಾಡಿದ್ದಾರೆ. ಇಂಥಲ್ಲಿ ಬಂದು ನೀವು ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಏನಿದೆ ಆ ಎನ್ಯುಮರೇಷನ್ ಫಾರ್ಮು ನೀವು ಫಿಲಪ್ ಮಾಡಿ ಕೊಡಬಹುದು ಅನ್ನುವಂಥದ್ದು ಮಾಡಿದ್ದಾರೆ. ಇದೆಲ್ಲವೂ ಮಾಡಿದ ನಂತರ ಇಲ್ಲಿವರೆಗೆ ಈ ಮೊದಲು ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಜನತಾದಳದ ಮುಖಂಡರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬಂದು ಈ ದೂರುಗಳನ್ನು ಕೊಟ್ಟಿದ್ದಾರೆ. ಆದರೆ ಕೆಳಮಟ್ಟದಲ್ಲಿ ಯಾವುದೇ ಆಕ್ಷನ್ ಆಗಿಲ್ಲ, ಅದರಿಂದ ಸುಧಾರಣೆ ಆಗಿಲ್ಲ. ಹಾಗಾಗಿ ಇವತ್ತು ನಾವು ಉನ್ನತ ಮಟ್ಟದ ಡೆಲಿಗೇಷನ್ನು, 3 ಜನ ಕೇಂದ್ರ ಸಚಿವರು, 2 ವಿರೋಧ ಪಕ್ಷದ ನಾಯಕರು ಮತ್ತು ಹಿರಿಯರಾದಂಥ ಕಾರಜೋಳ ಅವರು, ಈ ರೀತಿ ಹಲವು ಪ್ರಮುಖರು ನಾವು ಇವತ್ತು ಬಂದು ಚುನಾವಣಾ ಆಯೋಗಕ್ಕೆ ತೀವ್ರವಾದಂಥ ಆಗ್ರಹವನ್ನು ಮಾಡಿದ್ದೇವೆ. ಮೊದಲನೇದಾಗಿ ಈ ರೀತಿ ಯಾರು ಮಾಡ್ತಾ ಇದ್ದಾರೆ ಅವರನ್ನು ಸುಮಾರು ಉದಾಹರಣೆಗಳಿದ್ದಾವೆ, ಆದರೆ ಗ್ರೇವ್ ವೈಲೆನ್ಸ್ ಆದಂಥ
ಮತ್ತು ಉದ್ದಟತನದ ಉತ್ತರವನ್ನು ಕೊಟ್ಟಿರುವಂಥ, ವಾಟ್ಸ್ಆಪ್ ಗ್ರೂಪ್ ರಚನೆ ಮಾಡಿದಂಥ ಮತ್ತು ಅನೇಕ ಕಡೆ ಸ್ಥಳೀಯ ಶಾಸಕರ ಭಾವಚಿತ್ರವನ್ನು BLAಗಳು ಹಾಕಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದರೆಲ್ಲದರ ವಿರುದ್ಧ ಚುನಾವಣಾ BLOಗಳು ಹಾಕಿ ಅವರ ID ಕಾರ್ಡ್ಗಳಲ್ಲಿ ಸ್ಥಳೀಯ ಶಾಸಕರು ಈ ರೀತಿ ಬೇರೆ ಬೇರೆ ಮುಖಂಡರದ್ದು ಹಾಕಿ ಪ್ರಚಾರ ಮಾಡ್ತಿರುವಂತಹ ಕಂಪ್ಲೇಂಟ್ ಅನ್ನು ನಾವು ಕೊಟ್ಟಿದ್ದೇವೆ. ಅವರ ಮೇಲೆ ಆಕ್ಷನ್ ಆಗಬೇಕು. ನಾವು ಮೊದಲೇ ಡಿಮಾಂಡ್ ಅನ್ನು ಕೊಟ್ಟಿದ್ದೇವೆ, ತಕ್ಷಣ ಆಕ್ಷನ್ ಆಗಬೇಕು. ಎರಡನೇ ಡಿಮಾಂಡು ನಾವು ಕೊಟ್ಟಿರೋದು ಇಲ್ಲಿವರೆಗೆ ಏನಾಗಿದೆ ಅದು ಕಂಪ್ಲೀಟ್ ಅದನ್ನ ರಿಎನ್ಯುಮರೇಷನ್ ಅನ್ನ ಮಾಡಬೇಕು. ಇದು ಇಲ್ಲಿಗಲ್ ಆಗಿದೆ. ಇದು ನಿಜವಾದ SIR ಒಂದು ಪ್ರಕ್ರಿಯೆ ಏನಿದೆ, ಅದರ ಉದ್ದೇಶ ಏನಿದೆ, ಅದು ವಿಫಲಗೊಳಿಸುವಂತಹ ಒಂದು ಕುತಂತ್ರ ಆಗಿದೆ. ಮತ್ತು ಇದರ ಜೊತೆಗೆ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ SIR ಮತ್ತು ಅಲ್ಲಿ ವೆರಿಫಿಕೇಶನ್ ಆದ ನಂತರ ಕರ್ನಾಟಕದಲ್ಲಿ ಎಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇದೆ ಅಲ್ಲಿ ಬಾಂಗ್ಲಾದೇಶದ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಂದು ಈ ನುಸುಳುಕೋರರು ಬಂದು ವೋಟರ್ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅನೇಕ ಕಡೆ DCಗಳ ಸ್ಟೇಟ್ಮೆಂಟ್ ಇದೆ. ಚುನಾವಣಾ ಆಯೋಗದ್ದು ಸುಪ್ರೀಂ ಕೋರ್ಟ್ನಲ್ಲಿ ಬಹಳ ಸುದೀರ್ಘವಾದಂತಹ ವಾದ ವಿವಾದ ಆದ ನಂತರ ಚುನಾವಣಾ ಆಯೋಗ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ಹೇಳಿದ ನಂತರ ನಿರ್ದೇಶನ ಕೊಟ್ಟಿರೋದೇನು, 2002 ವೆರಿಫಿಕೇಶನ್ ಮಾಡ್ತಾ ಇರಬೇಕಾದ್ರೆ 2000 ಇದಕ್ಕೆ ಕಂಪೇರ್ ಮಾಡಬೇಕಾದ್ರೆ 2002ಕ್ಕೆ ಅದರಲ್ಲಿ ಇರುವಂತಹ ಯಾವ ವೋಟರ್ ಲಿಸ್ಟ್ ಇದಾವೆ ಅದರ ಮುಂದೆ ಭಾರತದ ಭಾಗವಾಗಿ ಅದಾದ್ರೆ ಎಂಟ್ರಿ ಆಗಿದ್ರೆ ಅಪ್ಪ ಅಮ್ಮ ಇಲ್ಲ ಅಜ್ಜ ಅಜ್ಜಿ ಇವರು ಮಾತ್ರ ರಿಲೇಷನ್ ಅಂತ ಕನ್ಸಿಡರ್ ಆಗಬೇಕಂತ ಸ್ಟೇಟ್ಮೆಂಟ್ DCಗಳು ಕೊಟ್ಟಿದ್ದಾರೆ. ಅನೇಕ ಕಡೆ ಸಂಬಂಧಿಕರು ಆಗಬಹುದು ಅಂತ. ಸಂಬಂಧಿಕರು ಆಗಬಹುದು ಅರ್ಥ ಏನು? ಉದಾಹರಣೆಗೆ 10 ಜನ ಒಂದೇ ಹೆಸರಿನವರು ಇರಬಹುದು, ಒಂದೇ ಸರ್ನೇಮ್ದವ್ರು ಇರಬಹುದು, ಒಂದೇ ಇನಿಷಿಯಲ್ದು ಇರಬಹುದು, ಅದೆಲ್ಲ ಆಗತ್ತಾ? ಅಥವಾ 10 ಜನ ಮುಲ್ಲಾ ಅಂತ ಇರಬಹುದು, ನದಾಫ್ ಅಂತ ಇರಬಹುದು, ಅದಾಗತ್ತಾ? ಈ ರೀತಿಯಾಗಿ ಮೋಸದಿಂದ ಈ ಪ್ರಕ್ರಿಯೆಯನ್ನ ಮುಂದುವರಿಸಲಿಕ್ಕೆ ಕೊಡಬಾರದು. ಇದು ದೇಶದ ಸುಭದ್ರತೆಯ ಪ್ರಶ್ನೆ ಕೂಡ. ಇಟ್ ಈಸ್ ದಿ ಕ್ವಶನ್ ಆಫ್ ದಿ ಸೆಕ್ಯೂರಿಟಿ. ನಮ್ಮ ದೇಶ ಅದಕ್ಕಾಗಿಯೇ ಬೇಕಂತಲೇ ಸನ್ಮಾನ್ಯ ಮುಖ್ಯಮಂತ್ರಿ ನಮ್ಮ ಶಿವಕುಮಾರ್ ಅವರು ಬೇಕಂತಲೇ ಯಾರ್ದು SIRದಲ್ಲಿ ತೆಗೆದು ಹಾಕ್ತಾರೆ ಅವರಿಗೆ ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದ್ರ ಉದ್ದೇಶ ಏನು ನಿಮ್ದು? ಈ ಕಾಲದಲ್ಲಿ ಯಾಕೆ ಅನೌನ್ಸ್ಮೆಂಟ್ ಮಾಡಿದಿರಿ ನೀವು? ಇದರ ಉದ್ದೇಶ ಹೆದರಿಸಿ ಜನರನ್ನ ಹಿಂಡುಗಟ್ಟಲೆ ಕುರು ಹಿಂಡುಗತೆ ತೆಗೆದುಕೊಂಡು ಹೋಗಿ ಎನ್ಯುಮರೇಷನ್ ಮಾಡುವಂತ ಒಂದು ಪ್ರಯತ್ನವನ್ನ ಅಕ್ರಮದಲ್ಲಿ ಇವರು ತೊಡಗಿದ್ದಾರೆ. ಹಾಗಾಗಿ ಇದರ ಜೊತೆಗೆ BBMPಯ ಏರಿಯಾದಲ್ಲಿ ಕೆಲವು ಆಯ್ದ ವಾರ್ಡುಗಳಲ್ಲಿ ಆಯ್ದ ಬೂತ್ಗಳಲ್ಲಿ ಇವರು ಪ್ರತ್ಯೇಕವಾದಂತಹ SIR ಮಾಡ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನಲ್ಲಿ ಇವರಿಗೆ ಅಧಿಕಾರವೇ ಇಲ್ಲ. ಒಟ್ಟಾರೆ ಈ ಒಂದು ಸಂಪೂರ್ಣ ವ್ಯವಸ್ಥೆಯನ್ನ ಪ್ರೊಸೆಸ್ ಅನ್ನ ಬುಡಮೇಲೆ ಮಾಡುವಂತ ಒಂದು ಬಹುದೊಡ್ಡ ಷಡ್ಯಂತ್ರವನ್ನ DK ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಾರ್ಟಿ ನಡೆಸಿದೆ. ನಾನು ನಿನ್ನೆನೂ ಹೇಳಿದ್ದೇನೆ, ಅದಕ್ಕೊಬ್ಬ ಮಹಾಪುರುಷರು ಕೇಳಿದ್ದಾರೆ ಮಂತ್ರಿಯರವರು, ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇದೆ ಅಂತ ಹೇಳಿ. ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇಲ್ಲ, ಕತ್ತೆ ಕಾಯಲಿಕ್ಕಿರಲಾರ್ದ ಯೋಗ್ಯತೆ ಇರಲಾರ್ದಂತ ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ಇದನ್ನ ಬುಡಮೇಲೆ ಮಾಡುವಂತ ಷಡ್ಯಂತ್ರವನ್ನ ಮಾಡ್ತಾ ಇದೆ. ನಾವು ಎಲ್ಲ ವಿವರಗಳನ್ನ ನಾನು, ಕುಮಾರಸ್ವಾಮಿ ಅವರು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು, ಶೋಭಾ ಅವರು, ಕಾರಜೋಳ ಅವರು ಎಲ್ಲರೂ ಸಂಪೂರ್ಣವಾದ ವಿವರವನ್ನ ಕೊಟ್ಟಿದ್ದೇವೆ. ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಸಂಗತಿ, ಅವರು ಬಹಳ ಸಮಾಧಾನವಾಗಿ ಎಲ್ಲವೂ ಕೇಳ್ಕೊಂಡಿದ್ದಾರೆ, ನಮಗೆ ಭರವಸೆ ಕೊಟ್ಟಿದ್ದಾರೆ, ಇದರ ಮೇಲೆ ಆಕ್ಷನ್ ನಾನು ಮಾಡ್ತೀನಿ ಅಂತ, ಮತ್ತು ರಿಎನ್ಯುಮರೇಷನ್ ಮಾಡಬೇಕು ಅನ್ನುವಂಥ ಸ್ಪಷ್ಟ ಆಗ್ರಹವನ್ನ ನಾವು ಮಾಡಿದ್ದೇವೆ. ಅದಕ್ಕೆ ಅವರು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಾಂದ್ರೆ ನಾನು, ಕುಮಾರಸ್ವಾಮಿ ಅವರು, ಇನ್ನು ಕೆಲವು ಪ್ರಮುಖರು ನಾಳೆ ನಾವು ಚೀಫ್ ಇಲೆಕ್ಷನ್ ಕಮಿಷನರ್ನು ಆಕ್ಷನ್ ಆಗಲಿಲ್ಲ ಅಂದ್ರೆ ಭೇಟಿ ಮಾಡ್ತೇವೆ ಡೆಲ್ಲಿಯಲ್ಲಿ. No, we are not making any allegation about at present against the present chief election CEO of the election commissioner, and we are not demanding that. We are only urging him to take a proper action, and re-enumeration should be done wherever such illegal, immoral things have happened. We are meeting. ನಾವೆಲ್ಲ ಸಂಪೂರ್ಣ ನಿಮಗೆ ಕಾಪಿಯನ್ನ ನಾವು ನಿಮ್ಗೆ ಕೊಡ್ತೇವೆ. ನಾವು ಸಜೆಷನ್ ಕೊಟ್ಟಿರುವಂತದ್ದು ಒಂದು ಆಕ್ಷನ್ ಆಗಬೇಕು.
ಎರಡನೇದ್ದು ರೀವೆರಿಫಿಕೇಶನ್ ಎನ್ಯುಮರೇಷನ್ ಆಗಬೇಕು. ಎರಡು ಡಿಮಾಂಡ್ ಅನ್ನ ನಾವು ಕೊಟ್ಟಿದ್ದೇವೆ. ಆಶಾ ಕಾರ್ಯಕರ್ತರು ಮತ್ತೆ ಅಧಿಕಾರಿಗಳ ಮೇಲೆ ಕೆಲವು ಶಾಸಕರು ಕೂಡ ಫೋನ್ ಮಾಡಿ ಬೆದರಿಕೆ ಆಗ್ತಕ್ಕಂಥದ್ದು, ಅವ್ರ ಮೇಲೆ ಒತ್ತಡ ಆಗ್ತಕ್ಕಂಥ ಪ್ರಯತ್ನ ಕೂಡ ಆಗ್ತಿದೆ. ಇದು ಯಾವುದೇ ಒತ್ತಡ ಆಗಬಾರದು ಅನ್ನುವ ಕಾರಣಕ್ಕಾಗಿಯೇ ನಾವು ಚೀಫ್ ಇಲೆಕ್ಷನ್ ಸಿಇಒ ಅವರಿಗೆ ಹೇಳಿದ್ದೇವೆ, ಇಲೆಕ್ಷನ್ ಕಮಿಷನರ್ ಸಿಇಒ ಅವರಿಗೆ ಹೇಳಿದ್ದೇವೆ, ನೀವು ಇಂಡಿಪೆಂಡೆಂಟ್ ಅಧಿಕಾರಿಗಳನ್ನು ನೇಮಿಸಿ ಆಕ್ಷನ್ ತೆಗೆದುಕೊಂಡ್ರೆ, ಆಕ್ಷನ್ ತೆಗೆದುಕೊಂಡ್ರೆ ಕೆಳಮಟ್ಟದ ಯಾವುದೇ ಅಧಿಕಾರಿಗಳು ಇವರ ಮಾತನ್ನ ಮಾನ್ಯ ಮಾಡೋದಿಲ್ಲ. ಯಾವುದು ಸ್ಕ್ರೂಟ್ನಿಯಲ್ಲಿ ಈಗ ನೀವು ಒಂದೇ ಸರ್ನೇಮ್ನವ್ರು 4 ಜನ ಹೆಸರು ಕೊಟ್ಟು ನಿಮ್ಮ ಅಜ್ಜ ಅಜ್ಜಿ ಬಿಟ್ಟು ಬೇರೆದವ್ರನ್ನ ಕೊಟ್ರೆ ಮತ್ತು ಒಂದೇ ಕಡೆ ಕೂತ್ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಯಾರೋ ಸತ್ತೋಗಿದ್ರು, ನೀವು ತುಂಬಿ ಯಾರೋ ಒಬ್ಬರು ಸಹಿ ಮಾಡಿಕೊಟ್ರೆ ಗೊತ್ತಾಗಲ್ಲ. ಅದು ಬರೀ ಪರ್ಪಸ್ ಆಫ್ ಗೋಯಿಂಗ್ ಟು ಡೋರ್ ಸರ್ವೆ ಈಸ್ ಅಲ್ಲಿನ ಪರಿಸ್ಥಿತಿ ತಿಳ್ಕೊಳ್ಳೋದು. BLA 2 ಯಾಕೆ ಇರಬೇಕು? ಯಾರಾದ್ರೂ ಸುಳ್ಳು ಹೇಳಿದ್ರೆ ಇಲ್ಲ ಇವರು ಸತ್ತೋಗಿದ್ದಾರೆ, ಇವರು ಶಿಫ್ಟ್ ಆಗಿದ್ದಾರೆ, ಇದನ್ನ ಹೇಳೋದಕ್ಕೇನೆ ಮಾಡೋದಲ್ಲ ಈ ವ್ಯವಸ್ಥೆ. ಅವ್ರು ಒಂದ್ ಕಡೆ ಕೂತ್ಕೊಂಡ್ರೆ ಹೆಂಗ್ ಮಾಡಕ್ಕಾಗತ್ತೆ? ಎಲ್ಲಿ BLO ಬಂದು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮಸೀದಿಯಲ್ಲಿ ಕೂತ್ರೆ, ದರ್ಗಾದಲ್ಲಿ ಕೂತ್ಕೊಂಡ್ರೆ ಅವ್ನು ಬಾಂಗ್ಲಾದೇಶದಿಂದ ಬಂದಾನೆ, ಎಲ್ಲಿ ಬಂದಿದ್ದಾನೆ ಹೆಂಗ್ ಗೊತ್ತಾಗತ್ತೆ ಇದು? सर क्या आपको लगता है कि सीएम DK शिवकुमार जो बयान दिए थे कि अगर आप इनोमिनेशन नहीं करेंगे तो वोट कट होगा, दैट इज ए कॉन्स्पिरेसी. ये बहुत बड़ा कॉन्स्पिरेसी है, ये षड्यंत्र है. तो लोगों को डराने के लिए इस बात को उन्होंने कहा है. ये तो इसी समय कहा है. क्यों कहा है? हमने कहीं इलेक्शन कमीशन ने कहीं नहीं कहा है कि अगर SIR में आपका वोट डिलीट होता है तो आपका राशन काटेंगे. ऐसे कभी किसी प्रदेश में भी नहीं. ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಮಾತನಾಡ್ತಾ ಇದ್ರು. ಚುನಾವಣಾ ಆಯೋಗದವರನ್ನ ಭೇಟಿ ಮಾಡ್ಕೊಂಡು ಬಂದ ಬಳಿಕ ಇಲ್ಲಿ ಪ್ರಮುಖವಾಗಿ ಅವರು ಇವತ್ತು ಮನವಿಯನ್ನ ಸಲ್ಲಿಸಿರುವಂತದ್ದು ಯಾವ್ಯಾವ ರೀತಿಯಾಗಿ ಅಕ್ರಮ ಆಗಿದೆ ಅನ್ನುವಂಥದ್ರ ಬಗ್ಗೆ ನಾವು ವಿತ್ ಸಾಕ್ಷಿ ಸಮೇತ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಅವರ ಆಗ್ರಹ ಒಂದು ಕ್ರಮ ಆಗಬೇಕು, ಮತ್ತೊಂದು ರಿಎನ್ಯುಮರೇಷನ್ ಆಗಬೇಕು ಅಂತ, SIR ಪ್ರಕ್ರಿಯೆಯನ್ನ ಮತ್ತೊಮ್ಮೆ ಆರಂಭ ಮಾಡಿ ಅನ್ನುವಂಥದ್ರ ಬಗ್ಗೆ ಆಗ್ರಹಿಸಿದ್ದಾರೆ. ಅಕಸ್ಮಾತ್ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನ ಭೇಟಿ ಮಾಡ್ತೀವಿ. ನಾನು ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಎಲ್ಲ ಹೋಗ್ಬಿಟ್ಟು ಚೀಫ್ ಎಲೆಕ್ಷನ್ ಕಮಿಷನರ್ನ ಭೇಟಿ ಮಾಡ್ತೀವಿ. ಕೇಂದ್ರ ಚುನಾವಣಾ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನ ಸಲ್ಲಿಸ್ತೀವಿ, ಇಲ್ಲಿ ಯಾವುದೇ ರೀತಿಯಾದಂಥ ಆಕ್ಷನ್ ಆಗದೇ ಇದ್ದರೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ಈಗ ಆಲ್ರೆಡಿ ಬಿಜೆಪಿಯ ಒಂದು ನಿಯೋಗ ದೂರನ್ನ ಕೊಟ್ಟಿತ್ತು. ಈಗ ಬಿಜೆಪಿ ಮತ್ತು JDSನವರು ಇಬ್ಬರೂ ಸೇರಿಸ್ಕೊಂಡು ಹೋಗಿ ದೂರನ್ನ ಕೊಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಸದಾನಂದ ಗೌಡ್ರು, ಗೋವಿಂದ ಕಾರಜೋಳ, ಈ ರೀತಿಯಾಗಿ ಬಿಜೆಪಿ ಮತ್ತು JDSನ ನಾಯಕರುಗಳೆಲ್ಲ ಇದ್ರು. ಅವರ ಆಗ್ರಹ ಒಂದೇ, ರಿಎನ್ಯುಮರೇಷನ್ ಆಗ್ಲಿ ಅಂತ. ನಿಮಗೆ ತೋರಿಸ್ತಾ ಇದೀವಲ್ಲ, ರಾಜ್ಯ ಸರ್ಕಾರ ಪ್ರಭಾವವನ್ನ ಬೀರಿದೆ. ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಪ್ರಕಾರ ಇದು ಮಸೀದಿಗಳಲ್ಲಿ, ಮದ್ರಸಾಗಳಲ್ಲಿ, ದರ್ಗಾಗಳಲ್ಲಿ ಒಂದು ವರ್ಗದ ಹೆಸರುಗಳನ್ನ ಸೇರಿಸುವಂತ ಕೆಲಸ ಆಗ್ತಾ ಇದೆ. ತಂದೆ ತಾಯಿ, ಅಜ್ಜ ಅಜ್ಜಿ ಹೆಸರನ್ನ ಕೊಡಬೇಕು. 2002 ಆ ಫಾರ್ಮ್ ಇದೆಯಲ್ಲ, ಅದನ್ನು ಫಿಲ್ ಮಾಡುವಂತ ಸಂದರ್ಭದಲ್ಲಿ. ಆದರೆ ಸಂಬಂಧಿಕರ ಹೆಸರುಗಳನ್ನ ಕೊಟ್ಬಿಟ್ಟು ನಕಲಿ ಮತದಾರರನ್ನ ಸೇರಿಸುವಂತ ಕೆಲಸ ಆಗ್ತಾ ಇದೆ. ಇದೇ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮಂತ್ರಿಗಳು, ನಮ್ಮ ಕೊಲಿಗಾಗಿರತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ನಿಮ್ಮ ಮುಂದೆ ಸಂಪೂರ್ಣವಾದಂಥ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗ ಏನಿದೆ ಅದು ಇಂಡಿಪೆಂಡೆಂಟ್ ಬಾಡಿ. ಚುನಾವಣಾ ಆಯೋಗದ ಸದಸ್ಯರನ್ನ ಭೇಟಿ ಮಾಡಿ, ಅಧ್ಯಕ್ಷರನ್ನ ಭೇಟಿ ಮಾಡಿ, ನೆಸಿಟಿ ಬಿದ್ದರೆ ನಾವು ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು ನಾವು ಭೇಟಿ ಮಾಡತಕ್ಕಂಥದ್ದಕ್ಕೆ ಇವತ್ತು ಒಂದು ನಿರ್ಣಯ ಮಾಡಿದ್ದೇವೆ. ನಾವು ಎರಡೂ ಪಕ್ಷಗಳ ಮುಖಂಡರುಗಳು, NDA ಪಾರ್ಟ್ನರ್ಸ್ ಏನಿದ್ದೇವೆ, ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDSನ ನಾಯಕರುಗಳೆಲ್ಲ ಜೊತೆಗೂಡಿ ಇವತ್ತು ಕಳೆದ ಒಂದು ವಾರದಿಂದ ನಡೀತಾ ಇರತಕ್ಕಂಥ ಈ ಒಂದು SIRನ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಮೊದಲನೇ ದಿನದಿಂದಲೇ ಪ್ರಾರಂಭ ಆಗಿರ್ತಕ್ಕಂಥ ಅಕ್ರಮಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು 31 ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಹಲವಾರು ದಾಖಲೆಗಳೇನಿದೆ, ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕ್ರಿಯೆ ನಡೆಯತಕ್ಕಂಥದ್ದನ್ನು ಇವತ್ತು ನಾವು ದಾಖಲೆಗಳ ಸಮೇತವೇ ಏನೋ ಒಂದು ಇಲ್ಲಿಯ ಕರ್ನಾಟಕದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಚುನಾವಣಾ ಆಯುಕ್ತರಿಗೇನು ಕೊಟ್ಟಿದ್ದೇವೆ, CEOಗೆ. ಅವರು ಸಹ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾನು ಎಲ್ಲ ಮಾಹಿತಿ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರ ಅಲ್ಲ, ಸಾರಿ, ಕೇಂದ್ರ ಚುನಾವಣಾ ಆಯೋಗ
ಚುನಾವಣೆ ಆಗೋದ್ರಿಂದಲೂ ಬಹುಶಃ ಇವತ್ತು ಇಬ್ಬರನ್ನ ಡೆಪ್ಯೂಟ್ ಮಾಡಿದ್ದಾರೆ. ಇದರ ಬಗ್ಗೆ ಯಾವ ರೀತಿಯಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಮಾಹಿತಿಗಳನ್ನು ಪಡಿತಕ್ಕಂಥದ್ದಕ್ಕೆ ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ. ಆದರೆ ಇವತ್ತು ಕಳೆದ 5 ದಿವಸಗಳಿಂದ ಪ್ರತಿದಿನ ಮಾಧ್ಯಮದ ಸ್ನೇಹಿತರು ಸಹ ನೀವು ಇಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಪ್ರಕ್ರಿಯೆ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ದೋಷವನ್ನು ಇವತ್ತು ಜಾರಿಗೆ ತರತಕ್ಕಂಥದ್ದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ಆಗ್ತಿಲ್ಲ ಅಂತಕ್ಕಂಥದ್ದನ್ನು ನೀವು ಸಹ ಈಗೇನು ದಾಖಲೆ ಸಮೇತವೇ ಪ್ರತಿಬಿಂಬಿಸ್ತಾ ಇದ್ದೀರಿ. ಇವತ್ತು ಈ 5 ದಿನಗಳ ಕಾಲ ನಡೆದಿರ್ತಕ್ಕಂಥ ಹಲವಾರು ಅಕ್ರಮಗಳ ಮಾಹಿತಿಗಳನ್ನು, ದಾಖಲೆಗಳನ್ನು, ಪೆನ್ ಡ್ರೈವನ್ನು ಇವತ್ತು ಎರಡೂ ಪಕ್ಷದಲ್ಲಿ ನಾವೇನು ಕಲೆಕ್ಟ್ ಮಾಡಿದ್ದೇವೆ, ಕೊಟ್ಟಿದ್ದೇವೆ ಇವತ್ತು ಚುನಾವಣಾ ಇಲ್ಲಿಯ ಆಯುಕ್ತರಿಗೆ. ಅದರಿಂದ ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿಯಲ್ಲಿ ಅಧಿಕಾರಿಗಳನ್ನು ಇಲ್ಲಿ ಏನಾಗುತ್ತೆ, ಅವರೇನೋ ಪ್ರಿಯಾಂಕಾ ಖರ್ಗೆ ಅವರು ಚುನಾವಣಾ ಆಯೋಗದವರು ಕತ್ತೆ ಕಾಯ್ತಿದ್ದಾರೆ ಅಂತ ಏನು ಹೇಳ್ತಾರೆ. ಚುನಾವಣಾ ಆಯೋಗದವರು ಯಾವ ನಿಯಮಾವಳಿಗಳನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಗೈಡ್ಲೈನ್ಸ್ ಏನು ಕೊಟ್ಟಿದ್ದಾರೆ ಅದೆಲ್ಲವನ್ನ ಗಾಳಿಗೆ ತೂರಿ ಇವತ್ತು ಇಲ್ಲಿ ಇರ್ತಕ್ಕಂಥ ರಾಜ್ಯದ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸರ್ಕಾರದ ಒಂದು ಖುಷಿ ಪಡಿಸ್ತಕ್ಕಂಥ ರೀತಿಯಲ್ಲಿ ಅಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲ ಜಗಜ್ಜಾಹಿರವಾಗಿದೆ. ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ನೈತಿಕತೆ ಏನಿದೆ ಅಂತಕ್ಕಂಥ ಕೇಳ್ತೇನೆ. ಬೇರೆ ರಾಜ್ಯಗಳಲ್ಲಿ ಅದಾಗಿದೆ ಇದಾಗಿದೆ ಅಂತೇಳಿ ಪ್ರತಿನಿತ್ಯ ಕಾಂಗ್ರೆಸ್ನ ಇವರ ಮಹಾನ್ ನಾಯಕರೇನು ಹೇಳ್ತಾರೆ. ಕರ್ನಾಟಕದಲ್ಲಿ ನೀವು ಮಾಡ್ತಿರ್ತಕ್ಕಂಥದ್ದು ಏನಿಲ್ಲ. ನೀವು ನಿಮ್ಮ ರಾಜ್ಯ ಸರ್ಕಾರದ ಅಡಿನಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ದುರುಪಯೋಗಪಡಿಸಿ ಅವರಿಂದ ಇವತ್ತು ಅಕ್ರಮಗಳನ್ನೇನು ನಡೆಸ್ತಾ ಇದ್ದೀರಿ ಅದೆಲ್ಲವನ್ನ ಇವತ್ತು ಏನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಇದನ್ನು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಎರಡೂ ಪಕ್ಷದ ಮುಖಂಡರುಗಳು ಇವತ್ತು ಭೇಟಿ ಮಾಡಿ ಪುನಃ ಈಗಾಗಲೇ 3 ದಿವಸದಿಂದ ಕೊಡ್ತಾನೆ ಇದ್ದೇವೆ. ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇವತ್ತು ಸಹ ಆ ಕೆಲಸ ಮಾಡಿದ್ದೇವೆ ಎಲ್ಲ ಎರಡೂ ಪಕ್ಷಗಳ ಮುಖಂಡರು. ಮುಖ್ಯಮಂತ್ರಿಗಳಿಗೆ ಜಾಣ ಕಿವಿಡು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪಾಪ ಹೇಳಿದ್ದಾರೆ ವಿರೋಧ ಪಕ್ಷಗಳು ಟೀಕೆ ಮಾಡಕ್ಕೆ ಇರೋದು ಅಂತ. ಆಗಿದ್ರೆ ನಾನು ಆ ವ್ಯಕ್ತಿ ಕೇಳ್ತೀನಿ, ಆ ಮುಖ್ಯಮಂತ್ರಿಗೆ, ನೀವು ಪ್ರತಿನಿತ್ಯ ಮಾಡ್ತಾ ಇದ್ದೀರಲ್ಲ ಕೇಂದ್ರ ಸರ್ಕಾರದ ಅದ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತೇಳಿ, ಹಾಗಿದ್ರೆ ನೀವುಗಳು ಮಾಡ್ತಾ ಇರೋದು ಬರೀ ಟೀಕೆಗೋಸ್ಕರವಾ? ಇವತ್ತು ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಟೀಕೆ ನೀವು ನಿಮ್ಮ ನಾಯಕರುಗಳು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಏನು ಟೀಕೆ ಮಾಡ್ತಾ ಇದ್ದೀರಿ ಅದು ಬರೀ ಟೀಕೆಗೋಸ್ಕರ ಮಾಡ್ತಾ ಇದ್ದೀರಾ ನೀವು? ನಮ್ಮ ಮೇಲೆ ಆ ಒಂದು ರೀತಿಯ ನೀವು ಆರೋಪ ಏನಿದೆ, ಹಾಗಿದ್ರೆ ನೀವು ಮಾಡ್ತಿರೋ ಕೆಲಸ ಏನು ಧೈರ್ಯದಲ್ಲಿ? ಇಲ್ಲಿ ನಡೀತಿರ್ತಕ್ಕಂಥ ಸತ್ಯಾಂಶ ಏನಿದೆ ದಾಖಲೆಗಳ ಸಮೇತ ಇಟ್ಟಿದ್ದೇವೆ. ನೀವು ಬರೀ ಪೊಳ್ಳು ಹೇಳಿಕೆಗಳು ಕೊಟ್ಕೊಂಡು ನಿಮ್ಮ ಇಷ್ಟ ಬಂದಾಗ ನಡೆಸ್ಕೊಂಡೇನು ಹೊರಟಿದ್ದೀರಿ? ದೇಶದ ಮಾನ ಮರ್ಯಾದೆ ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಜಾಗೃತಿ ಅಂತ ಅಷ್ಟೇ ಅಂತ ಸರ್ ಮೂಡಿಸ್ತಿರೋದು. ಯಾರಿಗೆ ಜಾಗೃತಿ ಮೂಡಿಸ್ತಾವ್ರೆ? ಮಧ್ಯಪ್ರವೇಶ ಮಾಡಿದ್ರು ಮಾತ್ರ ಮುಖ್ಯಮಂತ್ರಿ ಯಾರಿಗೆ ಜಾಗೃತಿ ಮೂಡಿಸಿದಾಗ ಮಧ್ಯಪ್ರದೇಶ ಮಾಡಿ ಜಾಗೃತಿ ಮೂಡಿಸ್ತಾರೆ, ಅದನ್ನು ನೀವು ಸಹಿಸ್ತಾ ಇಲ್ಲ. ಎಲ್ಲಿದೆ ಜಾಗೃತಿ? ಯಾವ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಅಕ್ರಮ ಮತದಾರರ ಕ್ರಿಯೇಟ್ ಮಾಡೋದಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ನೀವು? ಇದನ್ನ ಕೇಳಲಿಕ್ಕೆ ಬಯಸ್ತೀನಿ. ಯಾರು ಯಾತಿಗೆ ಪ್ರತಿಭಟನೆ ಮಾಡ್ತಾರೆ? ಅಕ್ರಮ ಮತದಾರನ ಸೇರಿಸ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾರ? ಚುನಾವಣಾ ಆಯೋಗದ SIR ನಲ್ಲಿ ದೋಷ ಇಲ್ಲ. ಆ SIR ನ ಅನುಷ್ಠಾನಕ್ಕೆ ತರಲಿಕ್ಕೆ ನಿಮ್ಮ ಅಧಿಕಾರಿಗಳನ್ನೇನು ಬಿಟ್ಕೊಂಡಿದ್ದೀರಿ? ಈಗ ನೀವೇ ಮಾಡ್ಬೇಕಲ್ವಾ? ಅದನ್ನ ಮಾಡ್ತಕ್ಕಂಥ ದೋಷ ಇದೆ. ಅವರ ಮೇಲೆ ನಿಮ್ಮ ಜಿಲ್ಲಾಧಿಕಾರಿಗಳು ನಿಮ್ಮ BPOಗಳ ಮೇಲೆ ನೀವು ಪ್ರತಿಭಟನೆ ಮಾಡಿದ್ರೆ ನಮ್ಮದು ನಿಮ್ಮ ಬೆಂಬಲ ಇದೆ ನಿಮಗೆ. ಮಾತಾಡಿದ್ದಾರೆ RSS ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಅಂತ ಹೇಳಿದ್ದಾರೆ. ನೋಡಿ, ಅದರ ಬಗ್ಗೆ ಈಗ ನಾವು ಚರ್ಚೆಯನ್ನ ಮಾಡೋದಿಲ್ಲ ಮತ್ತು ಅದಕ್ಕೆ ಉತ್ತರ ಕೊಡೋ ಅಗತ್ಯನೂ ಇಲ್ಲ. ಥ್ಯಾಂಕ್ ಯು. ಪ್ರಹ್ಲಾದ್ ಜೋಶಿ ಮತ್ತು ಕುಮಾರಸ್ವಾಮಿ ಅವರು ಇಬ್ಬರು ಕೇಂದ್ರ ಸಚಿವರು ಮಾತನಾಡಿದ್ರು. ಏನಂತ ಮನವಿ ಮಾಡಿದೀವಿ, ಏನಂತ ಆಗ್ರಹಿಸಿದೀವಿ, ಮತ್ತೆ ಯಾವ ರೀತಿಯ ಪ್ರಭಾವ ಬೀರಲಾಗಿದೆ, SIR ಪ್ರಕ್ರಿಯೆಯನ್ನೇ ಉಲ್ಟಾ ಮಾಡಲಾಗ್ತಾ ಇದೆ. ಈಗ ಅಕ್ರಮ ವಲಸಿಗರನ್ನ ಮತಪಟ್ಟಿಯಲ್ಲಿ ಸೇರಿಸುವಂತ ಕೆಲಸ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋದ್ರು. ಇಲ್ಲಿ ಒಂದು ಸ್ಪಷ್ಟ ಆಗ್ತಾ ಇದೆ ನೋಡಿ, ಇಲ್ಲಿ ಪ್ರಮುಖವಾಗಿ ಇಷ್ಟು ದಿನ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇತ್ತು, ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸ್ತಾ ಇದೆ ಅನ್ನುವಂಥ ನರೇಟಿವ್ ಬಿಲ್ಡ್ ಆಗಿತ್ತಲ್ಲ, ಅದು ಕಂಪ್ಲೀಟ್ಲಿ ಆ ಸೀನ್ ಚೇಂಜ್ ನಮ್ಮ ರಾಜ್ಯದಲ್ಲಿ.
ಅಲ್ಲಿನ ಆಯಾಯ ರಾಜ್ಯ ಸರ್ಕಾರಗಳು ಪ್ರಭಾವವನ್ನ ಬೀರಬಹುದು ಅನ್ನುವಂಥದ್ದನ್ನ ತೋರಿಸ್ಕೊಡ್ತಾ ಇದೆ ನಮ್ಮ ರಾಜ್ಯದ SIR ಪ್ರಕ್ರಿಯೆ. ಆಕ್ಚುಲಿ ಇದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡಿ ಅಲ್ಲಿ SIR ಪ್ರಕ್ರಿಯೆ ಕಂಟಿನ್ಯೂ ಆಗಿತ್ತು. ಸೊ ನಮ್ಮ ರಾಜ್ಯದಲ್ಲೂ ಹಂಗೆ ಆಗುತ್ತಾ? ಈಗ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ, ಈ ಒಂದು SIR ಪ್ರಕ್ರಿಯೆ ಈಗ ಆಗ್ತಾ ಇರುವಂತದ್ದನ್ನ ರದ್ದು ಮಾಡಬೇಕು, ರದ್ದು ಮಾಡಿ ರೀಎನುಮರೇಷನ್ ಫಾರ್ಮ್ಗಳನ್ನ ಹಂಚಿ ಮತ್ತೊಮ್ಮೆ SIR ಪ್ರಕ್ರಿಯೆಯನ್ನ ಆರಂಭ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸ್ಪಂದಿಸುತ್ತಾ ಕೇಂದ್ರ ಚುನಾವಣಾ ಆಯೋಗ ನೋಡಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ದುರ್ಬಳಕೆ ಅಂತ ಹೇಳ್ತಾ ಇದ್ರು. ಈಗ ಅದೇ ಒಂದು ಆರೋಪವನ್ನ ಬಿಜೆಪಿ JDS ಅವರು ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಯಾರನ್ನ ನಂಬೋದು ಬಿಡೋದು ಅನ್ನೋದಕ್ಕಿಂತ ಟ್ರಾನ್ಸ್ಪರೆನ್ಸಿ ಇಲ್ಲ ಅನ್ನುವಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ SIR ಪ್ರಕ್ರಿಯೆಯಲ್ಲಿ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗ ಅದು ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದ್ ಕಡೆಗೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಮೇಲೆ ಆಪಾದನೆ ಮಾಡ್ತಾ ಇದೆ, ಮತ್ತೊಂದ್ ಕಡೆ ಬಿಜೆಪಿ ಮತ್ತೆ JDS ನಾಯಕರು ಈಗ ಕಾಂಗ್ರೆಸ್ ಮೇಲೆ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ನಡುವೆ SIR ಪ್ರಕ್ರಿಯೆ ಅನ್ನುವಂಥದ್ದು ಈಗ ರಾಜ್ಯದಲ್ಲಿ ಗೊಂದಲಕ್ಕೆ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಬಿಜೆಪಿ ಮತ್ತೆ JDS ನಾಯಕರು SIR ನಲ್ಲಿ ದೊಡ್ಡ ಮಟ್ಟದ ಅಕ್ರಮವನ್ನ ಮಾಡ್ಲಾಗ್ತಾ ಇದೆ. ಸ್ವತಃ ಆಡಳಿತ ಪಕ್ಷದ ಅಧಿಕಾರಿಗಳೇ, ಶಾಸಕರೇ ಇದ್ರ ಬಗ್ಗೆ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಇದಕ್ಕೆ ಎಲ್ಲರೂ ಕೂಡ ರೂವಾರಿ ಅನ್ನೋದು ಮಾತನ್ನ ಕುಮಾರಸ್ವಾಮಿ ಆದಿಯಾಗಿ, ಜೋಶಿ ಆದಿಯಾಗಿ ಎಲ್ಲರೂ ಕೂಡ ಈಗ ಆಪಾದನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಒಂದ್ ಕಡೆ ಅಲ್ಪಸಂಖ್ಯಾತರ ಮುಖಾಂತರವಾಗಿ ಬೇರೆ ಬೇರೆ ಬಾಂಗ್ಲಾದೇಶಿಗಳನ್ನು ಕೂಡ ಸೇರ್ಪಡೆ ಮಾಡುವಂತದ್ದು, ಆ ಮುಖಾಂತರವಾಗಿ ಅಕ್ರಮವನ್ನು ಕೂಡ ಎಸಲಾಗ್ತಾ ಇದೆ ಅನ್ನೋ ಮಾತನ್ನ ಕಳೆದ ಒಂದು ವಾರಗಳಿಂದ ಕೂಡ ಹೇಳ್ತಾ ಬರ್ತಾ ಇದ್ರು. ಈಗ ಅವೆಲ್ಲ ಎಲ್ಲಾ ವಿಚಾರಗಳ ಬಗ್ಗೆ ಈಗಾಗಲೇ ಏನು ರಾಜ್ಯದಲ್ಲಿ ಯಾವ ರೀತಿಯಾಗಿ SIR ಪ್ರಕ್ರಿಯೆ ನಡೀತಾ ಇದೆ ಅವೆಲ್ಲದ್ರ ಬಗ್ಗೆ ವಿಡಿಯೋ ಸಮೇತವಾಗಿ ಇವತ್ತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯಾಗಿರ್ತಕ್ಕಂಥ ಅನ್ಬು ಕುಮಾರ್ ಅವರಿಗೆ ಈಗ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಆ ವಿಡಿಯೋಗಳ ಬಗ್ಗೆ ಎಲ್ಲರೂ ಕೂಡ ಸಲ್ಲಿಕೆಯನ್ನು ಕೂಡ ಮಾಡಿದ್ದಾರೆ. ಅನ್ಬು ಕುಮಾರ್ ಅವರು ಕೂಡ ಎಲ್ಲೊಂದ್ ಕಡೆ ಅದ್ರ ಪರಿಶೀಲನೆ ಮಾಡಿ ಕ್ರಮವನ್ನ ಕೈಗೊಳ್ತೀವಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಿರ್ತಕ್ಕಂತಹ ದೋಸ್ತಿ ನಾಯಕರ ಡಿಮ್ಯಾಂಡ್ ಏನು ಅಂತಂದ್ರೆ, ಈಗಿರ್ತಕ್ಕಂಥ ಏನು SIR ಪ್ರಕ್ರಿಯೆ ಇದೆ ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು, ಮತ್ತೊಮ್ಮೆ ಪ್ರಕ್ರಿಯೆಯನ್ನು ಶುರು ಮಾಡಬೇಕು. ಮತ್ತೆ ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ ಏನಿದೆ ಅದೆಲ್ಲ ಒಂದ್ ಕಡೆ ಅದನ್ನು ಕೂಡಲೇ ಅದನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದು. ಮತ್ತೊಂದ್ ಕಡೆ ಈಗಾಗಲೇ ಯಾರೆಲ್ಲ ಅಕ್ರಮ ಅಧಿಕಾರಿಗಳು ತೊಡಗಿದ್ದಾರೆ ಅವರೆಲ್ಲರೂ ಕೂಡ ಅವ್ರ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು. ಮತ್ತೆ ಈಗಾಗಲೇ JDS ಮತ್ತೆ ಬಿಜೆಪಿ ನಾಯಕರುಗಳು ದೂರನ್ನ ಕೊಟ್ಟಿದ್ರು ಕೂಡ ಇನ್ನೊಂದ್ ಕಡೆ ಅದ್ರ ಬಗ್ಗೆ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂಥದ್ದು. ಮತ್ತೊಂದ್ ಕಡೆ ಕೇಂದ್ರ ಚುನಾವಣಾ ಅಧಿಕಾರಿ ತಂಡ ಕೂಡ, ಯಾಕಂದ್ರೆ ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯಾಗಿ ಅನ್ಬು ಕುಮಾರ್ ಕೂಡ ಕೆಲಸವನ್ನ ಮಾಡ್ತಿದ್ರು ಕೂಡ ಇನ್ನೊಂದ್ ಕಡೆ ಸರ್ಕಾರದ ನಿರ್ದೇಶನದಂತೆ ಅವ್ರ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು. ಹಾಗಾಗಿನೇ ಕೇಂದ್ರದಿಂದ ಒಂದು ಹಿರಿಯರ ತಂಡ, ಅಂದ್ರೆ ಕೇಂದ್ರ ಚುನಾವಣಾ ಆಯುಕ್ತರ ಅಥವಾ ಬೇರೆ ಯಾರೋ ಹಿರಿಯ ಅಧಿಕಾರಿಗಳ ತಂಡವನ್ನ ಇಲ್ಲಿ ನಿಯೋಜನೆಯನ್ನ ಮಾಡಬೇಕು ಅನ್ನುವಂಥದ್ದು. ಇದ್ರ ಬಗ್ಗೆ ಇಲ್ಲೊಂದ್ ಕಡೆಗೆ ಅನ್ಬು ಕುಮಾರ್ ಅವರು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಒಂದ್ ರೀತಿ ಕ್ರಮವನ್ನ ಕೈಗೊಳ್ಳುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈಗಿರ್ತಕ್ಕಂಥ SIR ಪ್ರಕ್ರಿಯೆ ಏನಿದೆ ಅದನ್ನ ಒಂದ್ ರೀತಿ ನಿಲ್ಲಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಈಗ ಅನ್ಬು ಕುಮಾರ್ ಅವರು ಯಾವುದೇ ಒಂದು ವಿಚಾರವನ್ನ ತಿಳಿಸಿಲ್ಲ. ಬಹುಶಃ ಅದ್ರ ಬಗ್ಗೆ ಏನಾದ್ರು ಕ್ರಮವನ್ನ ಕೈಗೊಂಡಿಲ್ಲ ಅಂತಂದ್ರೆ, ಯಾವುದೇ ಒಂದು ರೀತಿ ಭರವಸೆನ ಕೊಟ್ಟಿಲ್ಲ ಅಂತಂದ್ರೆ, ಈಗ ನಾಳೆ ಮತ್ತೊಮ್ಮೆ ಕೇಂದ್ರದ ಚುನಾವಣಾ ಆಯುಕ್ತರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಅಲ್ಲೂ ಕೂಡ ದೂರು ಕೊಡೋದಕ್ಕೂ ಕೂಡ ಈಗಾಗಲೇ ದೋಸ್ತಿ ನಾಯಕರು ಸಜ್ಜಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಒಂದ್ ಕಡೆಗೆ DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ಈ ಒಂದು ವಿಚಾರದಲ್ಲಿ ಸರ್ಕಾರ ಜಾಗೃತಿ ಮೂಡಿಸುವ ಒಂದು ಕೆಲಸವನ್ನ ಮಾಡ್ತಾ ಇದೆ ವಿನಃ ಯಾವುದೇ ಕಾರಣಕ್ಕೂ ಕೂಡ SIR ಪ್ರಕ್ರಿಯೆಯಲ್ಲಿ ಮಧ್ಯಪ್ರವೇಶನ ಮಾಡಿಲ್ಲ. ಇದನ್ನ ಸಹಿಸಿಕೊಳ್ಳದಿರ್ತಕ್ಕಂಥ ಪ್ರತಿಪಕ್ಷಗಳು ಈ ರೀತಿಯಾಗಿ ಆಪಾದನೆ ಮಾಡ್ತಿದೆ ಅನ್ನೋ ಮಾತನ್ನ DK ಶಿವಕುಮಾರ್ ರಾಜಕೀಯವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೊಂದ್ ಕಡೆ ಬಿಜೆಪಿ ಮತ್ತೆ JDS ವಿರುದ್ಧವೂ ಕೂಡ ಅವರು ಹೋರಾಟ ಮಾಡುವಂತ ಕೂಡ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಹಾಗಾಗಿ ಎರಡೂ ವಿಚಾರಗಳಿಗೆ, ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಮತ್ತೊಂದ್ ಕಡೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಈ ಒಂದು ಜಟಾಪಟಿ ದೊಡ್ಡ ಮಟ್ಟದಲ್ಲಿ ಉಂಟಾಗಿರ್ತಕ್ಕಂಥ ಸಂದರ್ಭದಲ್ಲಿ SIR ಪ್ರಕ್ರಿಯೆನೇ ಒಂದ್ ರೀತಿ ಗೊಂದಲ ಆದ ಸಂದರ್ಭದಲ್ಲಿ ಕೇಂದ್ರ ಚುನಾವಣಾ ಆಯುಕ್ತರು ಯಾವ ರೀತಿಯಿಂದ ನಡೆಯನ್ನ ತೋರ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. SIR ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಮತದಾರರ ಮತಪಟ್ಟಿ ಪರಿಷ್ಕರಣೆ ಆಗೋದ್ರ ಬದಲು ಅವರವರ ಪಕ್ಷದ ಮತದಾರರನ್ನ ಉಳಿಸ್ಕೊಳ್ಳುವಂತ ಪರಿಷ್ಕರಣಾ ಪಟ್ಟಿ ಆಗ್ಬಿಟ್ಟಿದ್ಯಾ ಅಂತ ಆರಂಭದಲ್ಲಿ ನಾನು ಹೇಳ್ತಾ ಇದ್ನಲ್ಲ. ಮತದಾರರ ಪಟ್ಟಿ ಅನ್ನುವಂಥದ್ದು ಕೇವಲ ಹೆಸರುಗಳು ಮಾತ್ರ ಅಲ್ಲ, ಪ್ರಜಾಪ್ರಭುತ್ವದ ಜೀವನಾಡಿ. ಒಬ್ಬ ನಕಲಿ ಮತದಾರನ ಹೆಸರಿರುವಂಥದ್ದು ಕೂಡ ತಪ್ಪು, ಅದೇ ರೀತಿಯಾಗಿ ಒಬ್ಬ ನಿಜವಾದ ಮತದಾರನ ಹೆಸರು ಕೈಬಿಟ್ಟೋಗುವಂಥದ್ದು ತಪ್ಪು. SIR ಪ್ರಕ್ರಿಯೆಯಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ಇರಬೇಕಾಗತ್ತೆ. ಈಗ ಮನವಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಏನಾದರೂ ಎಂಟ್ರಿ ಕೊಟ್ಟು ಬಿಜೆಪಿ JDS ಅವರ ಮನವಿಯನ್ನ ಆಲಿಸಿ ಮತ್ತೊಮ್ಮೆ ರೀಎನುಮರೇಷನ್ ಶುರುವಾಗುತ್ತಾ ಕಾದ್ ನೋಡ್ಬೇಕಾಗಿದೆ.